ಮೊನ್ನೆ ಕಳೆದ ಎಪಿಸೋಡಲ್ಲಿ ನಾವೇನು ಮಾಡಿದ್ವಿ, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ವಿ. ಸಿಂಧೂರ್ ಬಗ್ಗೆ ಮಾತಾಡ್ತಾ ಅಕ್ಕಪಕ್ಕದ ವಿಷಯಗಳ ಬಗ್ಗೆ ತಲೆ ಆಡಿಸಿದ್ವಿ. ಇರಲಿ, ಆಪರೇಷನ್ ಸಿಂಧೂರದ ಎರಡನೇ ಪಾರ್ಟ್ ಇದು. ಆಪರೇಷನ್ ಸಿಂಧೂರ್ ಅಂತಂದರೆ ಅನೇಕ ಹೆಣ್ಮಕ್ಳುಗಳು ಅವ್ರ ಗಂಡಂದನ್ನು ಕಳ್ಕೊಂಡ್ರು. ಅದು ಹೆಣ್ಮಕ್ಳು ಮುಂದೆನೇ ಅವ್ರವ್ರ ಗಂಡಂದನ್ನು ತಲೆಗೆ ಗುಂಡಿಟ್ಟು ಹೊಡೆದು ಪಾಯಿಂಟ್ ಬ್ಲ್ಯಾಂಕ್ ರೇಂಜಿಂದ ಸಾಯಿಸಿದ್ರು. ಇದು ಬಹಳ ಕ್ರೌರ್ಯ, ದುಷ್ಟತನದ ಪರಮಾವಧಿ. ಇದನ್ನು ಎಷ್ಟು ಕಂಡೆಮ್ ಮಾಡೋದು ಸಾಧ್ಯ ಇಲ್ಲ. ಅಮೇರಿಕಾದವ್ರು ಕಂಡೆಮ್ ಮಾಡ್ತಾರೆ, ಚೈನಾದವ್ರು ಕಂಡೆಮ್ ಮಾಡ್ತಾರೆ, ರಷ್ಯಾದವ್ರು ಕಂಡೆಮ್ ಮಾಡ್ತಾರೆ. ಇದು ಅಲ್ಲ ವಿಷಯ. ಇದೇನು ಅಂತಂದರೆ ಪ್ರತಿಯೊಬ್ಬ ದೇಶಭಕ್ತನ ರಕ್ತ ಕುದಿಯುತ್ತೆ. ಈ ಥರ ಕುದ್ದಾಗ ಏನಾಗುತ್ತೆ, ನರೇಂದ್ರ ಮೋದಿಯವರ ರಕ್ತನೂ ಕುದೀತು. ಅದಕ್ಕೆ ಏನು ಮಾಡಿದವರು, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಟೆರರಿಸ್ಟ್ಗಳನ್ನ ಬೆನ್ನತ್ತಿ ಹೊಡಿತೀವಿ, ಅವ್ರಿಗೆ ಯಾರ್ಯಾರು ಬೆಂಬಲ ಕೊಡ್ತಿದ್ವಿ ಅವ್ರಿಗೂ ಬೆನ್ನತ್ತಿ ಹೊಡಿತೀವಿ ಅಂತಂದರು. ಇದು ಪಾಕಿಸ್ತಾನದ ಮೇಲೆ ಸಾರುವ ಯುದ್ಧ ಅಲ್ಲ. ಅದಕ್ಕೇನು ಮಾಡಿದ್ರು, ಆಪರೇಷನ್ ಸಿಂಧೂರ್ ಅಂತ ಇದ್ರು. ಸಿಂಧೂರ ಅಂತಂದರೆ ಬೈತಲೆ. ಹೆಣ್ಮಕ್ಳು ಮದುವೆ ಆದರೆ ಏನಾಗುತ್ತೆ, ಬೈತಲೆ ಕುಂಕುಮ ಇಟ್ಕೋತಾರೆ, ಅದಕ್ಕೆ ಸಿಂಧೂರ ಅಂತ ಕರೀತಾರೆ. ಸಿಂಧೂರನೇ ಇಟ್ಕೊಳ್ಳೋದು. ಅದು ಸಿಂಧೂರ ಸ್ವಲ್ಪ ಇದಿರುತ್ತೆ, ಏನು ಅಂತಂದರೆ ಹಳದಿ ಕಲರ್ ಮಿಕ್ಸ್ ಆಗಿರುತ್ತೆ, ಸಿಂಧೂರ ಕಲರ್ ಅಂತಲೇ ಹೇಳ್ತಾರೆ. ಅದನ್ನು ಆಪರೇಷನ್ ಸಿಂಧೂರ್ ಅಂತ ಇಟ್ಕೊಂಡು, ಈ ಆಪರೇಷನ್ ಸಿಂಧೂರ ಇಟ್ಕೊಂಡು ಬಹಾವಲ್ಪುರ್ ಅಂತ ಅಂದ್ಬಿಟ್ಟು ನೋಡಿ, ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಇದೆಯಂತೆ. ಮುನೀರ್ ಕೇಡ್ ಅಂತ ಅಂದ್ಬಿಟ್ಟು ಲಷ್ಕರ್ ತೊಯ್ಬಾದ್ ಹೆಡ್ ಕ್ವಾರ್ಟರ್ಸ್ ಇದೆಯಂತೆ. ಇದಲ್ಲದೆ ಹಿಜ್ಬುಲ್ ಮುಜಾಹಿದೀನ್ ಈ ಥರ 9 ಟಾರ್ಗೆಟ್ಗಳನ್ನ ಪಾಕಿಸ್ತಾನದಲ್ಲಿ ಐಡೆಂಟಿಫೈ ಮಾಡಿ ನಾವು ಪಾಕಿಸ್ತಾನದೊಳಗೆ ಹೋಗ್ದೇನೆ ನಮ್ಮ ವಿಮಾನಗಳು ಭಾರತ ದೇಶದ ಗಡಿಯಿಂದಲೇ ಬಾಂಬುಗಳನ್ನ ಹಾಕಿ ಇವುಗಳನ್ನೆಲ್ಲ ನಾಶ ಮಾಡೋದು. 100 ಜನ ಸತ್ತೋದ್ರು. ಜೈಷ್ ಎ ಮೊಹಮ್ಮದ್ ಬಹಾವಲ್ಪುರ್ ಅನ್ನೋದ ಕಡೆಯಲ್ಲಿ 100ಕ್ಕಿಂತ ಹೆಚ್ಚು ಜನ ಸತ್ತೋಗಿದ್ದಾರಂತೆ. ಮತ್ತು ಆ ಮುನೀರ್ ಖೇಡ್ ಅಂತ ಏನಿದೆ, ಲಷ್ಕರ್ ತೊಯ್ಬಾ ಹೆಡ್ ಕ್ವಾರ್ಟರ್ ಅಂತೆ, ಅಲ್ಲಿ 100ಕ್ಕಿಂತ ಜಾಸ್ತಿ ಜನ ಸತ್ತೋಗಿದ್ದಾರಂತೆ. ಇವೆಲ್ಲ ಅಂತ್ಯಕಂತ್ಯಗಳು ಬರ್ತಾಯಿದೆ. ಏನು ಅಂತಂದರೆ ಇದು ಸರಿಯಾದ ಏಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಲ್ಲದೆ 1960ರಲ್ಲಿ ನಮಗೆಲ್ಲ ಬುದ್ಧಿ ಬಂದಿತ್ತು. ಏನಾಗಿದೆ, ಈ ಜವಾಹರ್ಲಾಲ್ ನೆಹರು ಅವ್ರ ಕಸಿನ್ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಮೈಸೂರು ಪಾಕ್ ತುಂಡು ಕೊಟ್ಟಿದ್ದ, ಸ್ವಲ್ಪ ಅವನಿಗೆ ನೀರು ಕೊಡಬೇಕಿತ್ತಲ್ಲ. ಅದಕ್ಕೇನು ಮಾಡೋದು, 1960ರಲ್ಲಿ ಒಂದು ನೀರಿನ ಒಪ್ಪಂದ ಮಾಡ್ಕೊತಾರೆ, ಸಿಂಧೂ ನದಿ ನೀರಿನ ಒಪ್ಪಂದ ಮಾಡ್ಕೊತಾರೆ. ಇಂಡಸ್ ವಾಟರ್ ಟ್ರೀಟಿ 1960 ಅಂತ ಕರೀತಾರೆ. ಆ ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿ ಆ ನೀರನ್ನ ಡೈವರ್ಟ್ ಮಾಡಿದ್ದಾರೆ. ಇದೆಲ್ಲ ಒಂದು ದಿವಸದಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ. ನರೇಂದ್ರ ಮೋದಿಯವ್ರಿಗೆ ಗೊತ್ತಿತ್ತು, ಈ ಮುಂಡೆ ಮಕ್ಕಳು ಯಾವತ್ತಾದರೂ ನಮ್ಮ ಮೇಲೆ ಕಿತಾಪತಿ ಮಾಡ್ತಾರೆ, ಇವರಿಗೆ ನೀರು ಬಂದ್ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ಏನು ಮಾಡಿದ್ರೆ ಭಾಳ ಹಿಂದಿನಿಂದ ತಯಾರಿ ಮಾಡ್ಕೊಂಡು ಆ ನೀರನ್ನ ಡೈವರ್ಟ್ ಮಾಡಿದ್ದಾರೆ. ಡೈವರ್ಟ್ ಮಾಡಿಬಿಟ್ಟು ಚೀನಾ ನದಿ ಮುಖಾಂತರ ಸಿಂಧೂ ನದಿಗೆ 5 ಉಪನದಿಗಳು ನೋಡಿ, ಇಂಡಸ್, ಚೀನಾ, ರಾವಿ, ಬಿಯಾ, ಸಟ್ಲೇಜ್ ಅಂತ ಅಂದ್ಬಿಟ್ಟು 5 ಉಪನದಿಗಳು ಹರಿಯುತ್ತೆ. 5 ಸಹ ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿ ಪಶ್ಚಿಮ ಪಂಜಾಬ್ ಅಂತ ಕರಿತೀವಿ. ಆ ಪಶ್ಚಿಮ ಪಂಜಾಬ್ ಏನಿದೆ ಇಡೀ ಪಾಕಿಸ್ತಾನಕ್ಕೆ ಊಟ ಹಾಕುತ್ತೆ. ಅದನ್ನು ಡ್ರೈವ್ ಮಾಡಿದ್ರು ಇವರು. ಸೊ ಅವರು ಇವತ್ತು ಯುದ್ಧ ಮಾಡಿದ್ದಾರೆ, ಇನ್ನು 1 ವರ್ಷ ಸಫರ್ ಮಾಡ್ತಾರೆ. ಏನಾಗುತ್ತೆ, ನಮ್ಮ ದೇಶದಲ್ಲಿ 60 ರೂಪಾಯಿ 1 kg ಅಕ್ಕಿ ಇದ್ದರೆ ಅಲ್ಲಿ 500 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ತನಕ ಇದೆ ಅಕ್ಕಿ 1 kgಗೆ. ಇದು ಗಮನದಲ್ಲಿಟ್ಕೋಬೇಕು. ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಂದಿನ ಜನ್ಮಾನದಿದ್ದರೆ ಮುಸಲ್ಮಾನ್ ಹುಟ್ಟಬೇಕು ಅಂತಂದ್ಬಿಟ್ಟು. ಇದು ತಪ್ಪು. ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ತಿಳ್ಕೋಬೇಕು, ನಾವು ಹಿಂದೂಗಳಿರೋದ್ರಿಂದ, ನಮ್ಮಲ್ಲಿ ವ್ಯವಸ್ಥೆ ಸರಿ ಇರೋದ್ರಿಂದ ಇಲ್ಲಿ ಪಾಕಿಸ್ತಾನಕ್ಕಿಂತ ಎಷ್ಟೋ ಉತ್ತಮವಾದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣರಾಗಿರ್ತಕ್ಕಂಥದ್ದು ಇಲ್ಲಿ ಹಿಂದೂಗಳ ಮೆಜಾರಿಟಿ ಇರೋದ್ರಿಂದ. ಆದ್ದರಿಂದ ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ನಾವು ಮುಸಲ್ಮಾನರು ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನೋ ಕೂಗನ್ನು ಬಿಡಬೇಕು. ಇಲ್ಲೇ ಸುಖವಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತು ಮಾಡಿಕೊಂಡು ಈ ಭಾರತ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದನ್ನು ಕಲಿಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.